1968-69ನೇ ಸಾಲಿನಲ್ಲಿ ನಮ್ಮೆಲ್ಲರಿಗೂ ಸುಯೋಗ ಎಂಬಂತೆ ಈ ಸುಂದರ ವಾತಾವರಣದಲ್ಲಿ ಈ ಪ್ರೌಢಶಾಲೆ ಆರಂಭಗೊಂಡಿತು. ಅನೇಕ ವಿದ್ಯಾರ್ಥಿಗಳು ಶೈಕ್ಷಣಿಕ ಬದುಕಿಗೆ ಇದು ಬೆಳಕಾಯಿತು. ಸಾವಿರಾರು ವಿದ್ಯಾರ್ಥಿಗಳು ಈ ವಿದ್ಯಾದೇಗುಲದಿಂದ ವಿದ್ಯಾ ಸಂಪನ್ನರಾಗಿ ತೆರಳುವಂತಾಯಿತು. ಅವರ ಬದುಕಿನಲ್ಲಿ ನವಯುಗದ ವಸ್ತಿಲ ಹೊಂಬಣ್ಣದ ಬೆಳಕು ಮೂಡಿತು. ಕನಸುಗಳು ಗರಿಗೆದಿರಿದು ನಿಶ್ಚಿತ ಗುರಿಯತ್ತ ಮುನ್ನಡೆಯುವ ಛಲ ಮೂಡಿತು. ಇದೆಲ್ಲ ಸಾಧ್ಯವಾದಿದ್ದು ಈ ವಿದ್ಯಾಸಂಸ್ಥೆ ಸ್ಥಾಪನೆ ಆಗಿದ್ದರಿಂದ. ನಮ್ಮೆಲ್ಲರಿಗೂ ಇಂಥ ಅಭೂತಪೂರ್ವ ಬದುಕಿಗೆ ಮತ್ತು ಈ ಶಾಲೆಗೆ ಉನ್ನತಿಗೆ ಸೇವೆ ಸಲ್ಲಿಸಿರ್ತಕ್ಕಂಥ ಹಾಗೂ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಗುರುವೃಂದವೇ ಕಾರಣ. ಇವರು ಈ ಶಾಲೆಯ ಅಭಿವೃದ್ಧಿಗೆ ಮತ್ತು ಬೆಳವಣಿಗೆಗೆ ನಾಂದಿಯಾಡಿದವರು. ಇಂಥ ಗುರುಶ್ರೇಷ್ಠರಿಗೆ ನಾವೆಲ್ಲರೂ ಆಭಾರಿಯಾಗಿರ್ತಕ್ಕಂಥದ್ದು ಔಚಿತ್ಯದ ನಡವಳಿಕೆ. ಈ ಶಾಲೆಯ ಆರಂಭದಿಂದ ಹಿಡಿದು ಸುವರ್ಣ ಮಹೋತ್ಸವದವರೆಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿ ಗುರುವರ್ಯರಿಗೆ ಕೃತಜ್ಞತಾ ಭಾವದ ಗುರುವಂದನಾ ಕಾರ್ಯಕ್ರಮ ನಾವು ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತುಂಬಾ ಹೃದಯಪೂರ್ವಕವಾಗಿ ಅವರನ್ನು ಸ್ವಾಗತಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಭದ್ರತಾ ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆಗೂ ಸಹ ಈ ಕಾರ್ಯಕ್ರಮಕ್ಕೆ ತುಂಬಾ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ಬಳಗ ಈ ಕಾರ್ಯಕ್ರಮಕ್ಕೆ ಎಲ್ಲವೂ ವ್ಯವಸ್ಥೆ ಮಾಡಿಕೊಟ್ಟಂತಹ ಆ ಬಳಗಕ್ಕೂ ಸಹ ನಾನು ತುಂಬಾ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈಗ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತೇನೆ.
ರೀತಿಯಾಗಿ 1970ನೇ ವಿದ್ಯಾರ್ಥಿಯಾದ ನರ್ಸಿಂಗ್ ಭಾನ್ ಠಾಕೂರ್ ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತೇಳಿ ಕೇಳ್ಕೊಳ್ತೇನೆ. ನಮ್ಮ ಪ್ರೌಢಶಾಲೆಯ 2ನೇ ವರ್ಷದ ವಿದ್ಯಾರ್ಥಿ 1970ರಲ್ಲಿ ಇವರು ವಿದ್ಯಾರ್ಥಿ. ಇವತ್ತಿನ ಕಾರ್ಯಕ್ರಮಕ್ಕೆ ಇವರು ಅಧ್ಯಕ್ಷರು. ಧನ್ಯವಾದಗಳು. ಹಾಗದೇ ರೀತಿಯಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸನ್ಮಾನ್ಯ ಶ್ರೀ ಕುಮ್ಮಣ್ಣ ಸಾಹೇಬರಿಗೆ ವಿದ್ಯಾರ್ಥಿನಿಯಿಂದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶ್ರೀ ಮಾನಪ್ಪ ವಜ್ಜಲ್ ಡಿ ಸಾಹೇಬರು ಹಾಗೂ ನಮ್ಮ ಹಟ್ಟಿ ಚಿನ್ನದ ಗಣಿಯ ಅಧ್ಯಕ್ಷರು, ಮಾಜಿ ಶಾಸಕರು ಇವರು ವೇದಿಕೆಗೆ ಬರಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಹಾಗೂ ತುಂಬಾ ಹೃದಯಪೂರ್ವಕವಾಗಿ ಅವರನ್ನು ಸ್ವಾಗತಿಸುತ್ತೇನೆ. ಈಗ ಈ ತಾನೇ ಆಗಮಿಸಿದಂತಹ ಅತಿಥಿಗಳಾದ ಶ್ರೀ ಡಿ ವಜ್ಜಲ್ ಮಾನಪ್ಪ ಸಾಹೇಬರಿಗೆ ವಿದ್ಯಾರ್ಥಿನಿಯಿಂದ ಹೂಗುಚ್ಛವನ್ನು ನೀಡಿ ಸ್ವಾಗತ. ಧನ್ಯವಾದಗಳು. ಹಾಗೂ ಅದೇ ರೀತಿಯಾಗಿ ಈ ಪ್ರೌಢಶಾಲೆಯಲ್ಲಿ ಉಪಪ್ರಾಚಾರ್ಯರಾಗಿ ಕೆಲಸ ಮಾಡುವಂತ ಶ್ರೀ ಮುರಳೀಧರ್ ರಾವ್ ಇವರಿಗೆ ವಿದ್ಯಾರ್ಥಿನಿಯರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತೇಳಿ ಕೇಳಿಕೊಡ್ತೇನೆ. ಹಾಗೂ ಅದೇ ರೀತಿಯಾಗಿ ಈ ವೇದಿಕೆ ಮೇಲಿದ್ದಂತಹ ಎಲ್ಲ ಗುರುವೃಂದಕ್ಕೂ ಎಲ್ಲ ವಿದ್ಯಾರ್ಥಿಗಳು ಒಬ್ಬೊಬ್ಬರೊಬ್ಬರಾಗಿ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ. RTV ಕನ್ನಡದಲ್ಲಿ ಗುರುವಂದನ ಕಾರ್ಯಕ್ರಮದ ಉಳಿದ ಭಾಗ 2ರಲ್ಲಿ ವೀಕ್ಷಿಸಿ. RTV ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ.